ನಮಸ್ಕಾರ. ಇದು ಎಂಜೆ ನ್ಯೂಸ್ ನೆಟ್ವರ್ಕ್. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಅಂಗವಾಗಿ ವಿಜಯಪುರ ನಗರದಲ್ಲಿ ತಾಲೂಕು ಮಟ್ಟದ ಪಿಯು ಕಾಲೇಜುಗಳ ಕ್ರೀಡಾಕೂಟಕ್ಕೆ ಭರ್ಜರಿ ವೇದಿಕೆ ಸಿದ್ಧಗೊಂಡಿದೆ. ವಿಜಯಪುರದ ಪ್ರತಿಷ್ಠಿತ ಬ್ರಿಲಿಯಂಟ್ ಪದವಿಪೂರ್ವ ಕಾಲೇಜಿನ ಆವರಣದಲ್ಲಿ ಆಗಸ್ಟ್ 29 ಮತ್ತು 30 ರಂದು 2 ದಿನಗಳ ಕಾಲ ಈ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ. ಈ ಕ್ರೀಡಾಕೂಟದಲ್ಲಿ ವಿಶೇಷವಾಗಿ ಬಾಲಕ ಮತ್ತು ಬಾಲಕಿಯರಿಗಾಗಿ ಕಬಡ್ಡಿ ಹಾಗೂ ಖೋ-ಖೋ ಪಂದ್ಯಾವಳಿಗಳು ಜರುಗಲಿವೆ. ಹಾಕಿ ದಿಗ್ಗಜ ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನದ ಅಂಗವಾಗಿ ಆಗಸ್ಟ್ 29 ಬೆಳಗ್ಗೆ 8 ಗಂಟೆಗೆ ಈ ಕ್ರೀಡಾಕೂಟ ಪ್ರಾರಂಭವಾಗಲಿದೆ. ಕಾರ್ಯಕ್ರಮದ ಅಧ್ಯಕ್ಷತೆ ಹಾಗೂ ಉದ್ಘಾಟನೆಯನ್ನು ನಾಗಠಾಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ವಿಠ್ಠಲ ಕಟಕದೊಂಡ ಅವರು ನೆರವೇರಿಸಲಿದ್ದಾರೆ. ಜೊತೆಗೆ ಪದವಿಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಕೆ.ಎ. ಉಪ್ಪಾರ್ ಸರ್ ಅವರು ಗೌರವ ಉಪಸ್ಥಿತಿ ವಹಿಸಲಿದ್ದಾರೆ. ಈಗಾಗಲೇ ವಿಜಯಪುರ ತಾಲೂಕಿನ ವಿವಿಧ ಕಾಲೇಜುಗಳಿಂದ ಒಟ್ಟು 20ಕ್ಕೂ ಹೆಚ್ಚು ತಂಡಗಳು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡಿವೆ. ಕ್ರೀಡಾಕೂಟದಲ್ಲಿ ಭಾಗವಹಿಸುವ 300ಕ್ಕೂ ಅಧಿಕ ಕ್ರೀಡಾಪಟುಗಳಿಗೆ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಕಲ್ಪಿಸಲಾಗಿದೆ. ಪಂದ್ಯಗಳು ಮೊದಲ ದಿನ ಪೂರ್ಣಗೊಳ್ಳದಿದ್ದರೆ ಆಗಸ್ಟ್ 30ರ ಭಾನುವಾರದಂದು ಕೂಡ ಮುಂದುವರಿಯಲಿವೆ. ವಿಜೇತ ತಂಡಗಳಿಗೆ ಬ್ರಿಲಿಯಂಟ್ ಕಾಲೇಜು ವತಿಯಿಂದ ಪ್ರಥಮ ಹಾಗೂ ದ್ವಿತೀಯ ಬಹುಮಾನಗಳನ್ನು ನೀಡಲಾಗುತ್ತದೆ. ನಗರದ ಸಮಸ್ತ ಕ್ರೀಡಾಭಿಮಾನಿಗಳು, ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಯುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕೆಂದು ಬ್ರಿಲಿಯಂಟ್ ಪಿಯು ಕಾಲೇಜು ಆಡಳಿತ ಮಂಡಳಿ ವಿನಂತಿಸಿಕೊಂಡಿದೆ. ಕ್ಷಣಕ್ಷಣದ ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಂಜೆ ನ್ಯೂಸ್ ನೆಟ್ವರ್ಕ್. ನಮಸ್ಕಾರ ಎಲ್ಲರಿಗೂ. ಇಂದು 2026-27 ತಾಲೂಕು ಮಟ್ಟದ ಕ್ರೀಡಾಕೂಟ ನಮ್ಮ ಬ್ರಿಲಿಯಂಟ್ ಪಿ ಯು ಕಾಲೇಜಲ್ಲಿ ಆಯೋಜಿಸಲಾಗಿದೆ. ಇದರಲ್ಲಿ ಖೋ-ಖೋ ಮತ್ತು ಕಬಡ್ಡಿ ಈ ಪಂದ್ಯಾವಳಿಯನ್ನು ನಮ್ಮ ಕಾಲೇಜನ್ನು ನೇತೃತ್ವ ಮಾಡಿದೆ. ಅದರ ಜೊತೆಗೆ ಈ ಕಾರ್ಯಕ್ರಮವನ್ನು 29 ಆಗಸ್ಟ್ 2026 ಬೆಳಿಗ್ಗೆ 8 ಗಂಟೆಗೆ ಪ್ರಾರಂಭ ಆಗೋದು. ಅವತ್ತಿನ ದಿವಸ ವಿಶೇಷ ಏನೆಂದರೆ ರಾಷ್ಟ್ರೀಯ ಕ್ರೀಡಾ ದಿನಾನೂ ಐತಿ. ಸೊ ಆ ಎರಡು ಕಾರ್ಯಕ್ರಮವನ್ನು ಅವತ್ತು ನಾವು ಕಾಲೇಜ್ ವತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಅದಕ್ಕೆ ಮುಖ್ಯ ಉದ್ಘಾಟಕರಾಗಿ ನಮ್ಮ ನಾಗಠಾಣ ಮತಕ್ಷೇತ್ರದ ಶಾಸಕರಾದ ಶ್ರೀ ವಿಠ್ಠಲ್ ಕಟಕದೊಂಡವರು ಅವರು ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಅದರ ಜೊತೆಗೆ ನಮ್ಮ ಉಪನಿರ್ದೇಶಕರಾದ ಕೆ ಉಪ್ಪಾರ್ ಸರ್ ಅವರು ಚಾಲನೆ ನೀಡುತ್ತಿದ್ದಾರೆ. ಸೊ ಆ ದಿವಸ ಒಂದು ತಾಲೂಕಿನ 20 ತಂಡ ಅವತ್ತು ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ. ಅದರೊಳಗೆ ಹೆಣ್ಣು ಮತ್ತು ಗಂಡು ಕಬಡ್ಡಿ ಹಾಗೂ ಖೋ-ಖೋ. ಸೊ ಅದು ನಮ್ಮ ಬ್ರಿಲಿಯಂಟ್ ಆವರಣದಲ್ಲಿ ಆ ಕ್ಯಾಂಪಸ್ನಲ್ಲಿ ಆ ಕ್ರೀಡೆಯನ್ನು ನಾವು ಏರ್ಪಡಿಸಲಾಗಿದೆ. ಆ ನಿಟ್ಟಿನಲ್ಲಿ ಬಹುಮಾನ ಪ್ರಥಮ ಹಾಗೂ ದ್ವಿತೀಯ ಬಹುಮಾನವನ್ನು ನಾವು ಕಾಲೇಜ್ ವತಿಯಿಂದ ಅವತ್ತು ಕೊಡಲಾಗಿದೆ. ಸೊ ಅದ್ರ ಜೊತೆಗೆ ಕ್ರೀಡಾ ಅಭಿಮಾನಿಗಳು ಮತ್ತು ಕಾಲೇಜ್ ಪ್ರಾಚಾರ್ಯರು, ಶಿಕ್ಷಕರು ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಟೀಚರ್ಸು ಅವತ್ತಿನ ದಿವಸ ನಾವು ಆಹ್ವಾನಿಸಲ್ಪಟ್ಟಿದೆ. ಸೊ ಬೆಳಗ್ಗಿಂದ ಸಾಯಂಕಾಲ ಆ ಕಾರ್ಯಕ್ರಮ ಮುಗಿಯಂಥ ಒಂದು ಪ್ರೋಗ್ರಾಮ್ ಅಂತ ಸೆಟ್ ಮಾಡ್ಕೊಂಡಿವಿ. ಸೊ ಅದ್ರ ನಿಟ್ಟಿನಲ್ಲಿ ಕಾರ್ಯಕ್ರಮ ಅವತ್ತು ಮುಗಿಲಿಲ್ಲ ಅಂದರೆ ಮರುದಿವಸ 30ನೇ ತಾರೀಕು ಸಂಡೇ ಅವತ್ತೊಂದು ದಿವಸ ಒಂದು ಸ್ಪೇರ್ ಇಟ್ಕೊಂಡು ನಾವು ಮಾಡಿಸ್ಬೇಕಂತ ಮಾಡೀವಿ. ಸೊ ಆ ನಿಟ್ಟಿನಲ್ಲಿ ಈ ಪ್ರಥಮ ಬಾರಿಗೆ ಈ ಕ್ರೀಡಾಕೂಟ ನಮ್ಮ ಬ್ರಿಲಿಯಂಟ್ ಪಿ ಯು ಕಾಲೇಜರು ಕಾರ್ಯಕ್ರಮ ನಾವು ಸ್ಪಾನ್ಸರ್ಶಿಪ್ ಮಾಡಾಕತ್ತಿದ್ದೆ. ಸೊ ಅದಕ್ಕೆ ಎಲ್ಲರಿಗೂ ನಾನು ಕ್ರೀಡಾಭಿಮಾನಿಗಳೇ ಆಹ್ವಾನಿಸುತ್ತಿದ್ದೇನೆ. ಅದಕ್ಕೆ ಪತ್ರಕರ್ತರು ಮತ್ತು ಸಂಬಂಧಪಟ್ಟ ನ್ಯೂಸ್ ಸಿಬ್ಬಂದಿಗಳಿಗೆ ನಾನು ಅವತ್ತು ಕಾರ್ಯಕ್ರಮವನ್ನು ರೂಪಿಸ್ತೇವೆ ಅಂತ ನಾನು ಆಹ್ವಾನಿಸುತ್ತಿದ್ದೇನೆ. ಧನ್ಯವಾದ ಸರ್. ನಿಮ್ಮ ಹೆಸರು? ಸರ್, ನಾನು ವಿವೇಕಾನಂದ ಹುಂಡೇಕಾರು, ಸಿದ್ದೇಶ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು. ನಮಸ್ಕಾರ. ಇಂದಿನ ಪತ್ರಿಕಾಗೋಷ್ಠಿಗೆ ನಮಸ್ಕಾರಗಳು. ವಿಜಯಪುರದ ಬ್ರಿಲಿಯಂಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ಆಗಸ್ಟ್ 29, 30 2 ದಿನಗಳ ಕಾಲ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದ್ದು, ವಿಶೇಷವಾಗಿ ಕಬಡ್ಡಿ ಮತ್ತು ಖೋ-ಖೋ ಪಂದ್ಯಗಳು ಆಯೋಜಿಸಿದ್ದು, ಈ ವಿಜಯಪುರ ತಾಲೂಕಿನ ಎಲ್ಲ ಕಾಲೇಜಿನ ತಂಡಗಳು ಇದರಲ್ಲಿ ಭಾಗವಹಿಸಲಿದ್ದು, ಇದರ ಘನ ಅಧ್ಯಕ್ಷತೆ ವಹಿಸಿದಂಥ ನಾಗಠಾಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ವಿಠ್ಠಲ್ ಕಟಕದೊಂಡವರು ಅಧ್ಯಕ್ಷತೆ ವಹಿಸಲಿದ್ದು, ಘನ ಉಪಸ್ಥಿತಿ ವಿಜಯಪುರ ಜಿಲ್ಲೆಯ ಉಪನಿರ್ದೇಶಕರಾದ ಕೆ.ಎ. ಉಪ್ಪಾರ್ ಸರ್ ಅವರು ಘನ ಉಪಸ್ಥಿತಿ ವಹಿಸಲಿದ್ದು, ಇಲ್ಲಿಯವರೆಗೆ ವಿಜಯಪುರ ತಾಲೂಕಿನ
20 ತಂಡಗಳು ನೋಂದಣಿ ಮಾಡಿಸಿಕೊಂಡಿದ್ದು 29ನೇ ತಾರೀಕಿಗೆ ಇದು ಒಂದು ರಾಷ್ಟ್ರೀಯ ಕ್ರೀಡಾ ದಿನದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಬೇಕೆಂದು ನಮ್ಮ ಚೇರ್ಮನ್ರು ಎಲ್ಲ ನಿರ್ಣಯ ಮಾಡಿ ಅವತ್ತು ಒಳ್ಳೆಯ ದಿನ ಮೇಜರ್ ಧ್ಯಾನ್ಚಂದ್ ಅವರ ಹುಟ್ಟಿದ ದಿನವಾದ ನಿಮಿತ್ತ ಅದೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅವರ ಒಂದು ನಿರೂಪಣೆ ಮುಖಾಂತರ ಇದೊಂದು ಕಾರ್ಯಕ್ರಮವನ್ನು ಮುಗಿಸ್ಬೇಕಂತ ನಾವೆಲ್ಲ ಕಮಿಟಿಯವರು ವಿಚಾರ ಮಾಡಿ ಅವತ್ತು ವಿಶೇಷವಾದ ದಿನ ಇದೆ ಮತ್ತು 29ನೇ ತಾರೀಕಿಗೆ ಮುಕ್ತಾಯವಾಗದಿದ್ದರೆ ರವಿವಾರ ದಿವಸ 30ನೇ ತಾರೀಕಿಗೂ ಅದು ಕ್ರೀಡಾಕೂಟವನ್ನು ಚಾಲನೆಯಲ್ಲಿದ್ದು 30ನೇ ತಾರೀಕಿಗೆ ಮುಗಿಸ್ಬೇಕಂತ ಎಲ್ಲರೂ ನಾವು ನಿಶ್ಚಯಿಸಿದ್ದು. ಅರೇಂಜ್ಮೆಂಟ್ ಅಂದರೆ ಊಟದ ವ್ಯವಸ್ಥೆ ಇದೆ ಸರ್. ಬೆಳಗ್ಗೆ ಟಿಫನ್ ಇದೆ ಸರ್, ಮಧ್ಯಾಹ್ನ ಊಟ, ಕ್ರೀಡಾಪಟುಗಳಿಗೆ ನೀರಿನ ವ್ಯವಸ್ಥೆ, ಸುಮಾರು 300 ವಿದ್ಯಾರ್ಥಿಗಳಿಗೆ ಊಟ ಮತ್ತು ಕ್ರೀಡಾಭಿಮಾನಿಗಳು ಭಾಗವಹಿಸ್ಬೋದು. ಇದರಲ್ಲಿ ಎಲ್ಲರೂ ಇದರಲ್ಲಿ ಬಂದು ಕ್ರೀಡಾಭಿಮಾನಿಗಳು ಎಲ್ಲರೂ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಎಲ್ಲ ಕ್ರೀಡಾಭಿಮಾನಿಗಳಲ್ಲಿ ಕೇಳ್ಕೊತೇನೆ ಸರ್. ನಮಸ್ಕಾರ ಸರ್. ಹೆಸರು ನನ್ನ ಸಂಗಮೇಶ್ ನನ್ಸಾಳ್ ಅಂತ ಸರ್.